ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಇತ್ತೀಚೆಗೆ ಐಟಿ ಕಂಪನಿಗಳು ಸಾವಿರಾರು ಉದ್ಯೋಗಿಗಳನ್ನ ಮನೆಗೆ ಕಳಿಸ್ತಾ ಇರೋದು ಆತಂಕದ ವಿಷಯ. ಹಲವರ ಕನಸಿನ ಉದ್ಯೋಗಗಳು ಕ್ಷಣ ಮಾತ್ರದಲ್ಲಿ ಕಳೆದು ಹೋಗ್ತಾ ಇದೆ. ಕೃತಕ ಬುದ್ಧಿಮತ್ತೆ ಎಐ ಎಂಬ ನೂತನ ತಂತ್ರಜ್ಞಾನ ಅದ್ಭುತ ವೇಗದಲ್ಲಿ ಉದ್ಯಮಗಳನ್ನು ಬದಲಾಯಿಸ್ತಾ ಇದೆ. ಡೇಟಾ ನಿರ್ವಹಣೆ, ಗ್ರಾಹಕ ಸೇವೆ ಎಲ್ಲವನ್ನೂ ತಂತ್ರಜ್ಞಾನ ತಾನೇ ಮಾಡಬಲ್ಲಷ್ಟು ಬಲಿಷ್ಠವಾಗಿದೆ. ಇದರ ಪರಿಣಾಮವಾಗಿ ಮಾನವ ಶ್ರಮದ ಅಗತ್ಯ ಕಡಿಮೆಯಾಗ್ತಾ ಇದೆ. ಹೀಗಾಗಿ ಹೆಚ್ಚು ಕಂಪನಿಗಳು ಆಟೋಮೇಷನ್ ಕೆಲಸದ ಮೊರೆ ಹೋಗ್ತಿದ್ದಾರೆ. ಇದರ ಪರಿಣಾಮವೇ ಲೇ ಆಫ್ ಆಗ್ತಾ ಇದೆ. IBM, ಗೂಗಲ್, ಅಮೆಜಾನ್, ಮೆಟಾ, ಸ್ಪಾಟಿಫೈ ಮುಂತಾದ ದೊಡ್ಡ ಟೆಕ್ ಕಂಪನಿಗಳು ಸಹ ತಮ್ಮ ಸಿಬ್ಬಂದಿ ಸಂಖ್ಯೆಯನ್ನು ಕಡಿಮೆ ಮಾಡುವ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ತಾ ಇದೆ. ಈಗ ಜೆಫ್ ಬೆಜೋಸ್ ಒಡೆತನದ ವಿಶ್ವದ ದೈತ್ಯ ಕಂಪನಿಯಾದ ಅಮೆಜಾನ್ ಸರದಿ. ಅಮೆಜಾನ್ 30,000 ಉದ್ಯೋಗಿಗಳನ್ನು ತೆಗೆದುಹಾಕ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕಂಪನಿಯ ಖರ್ಚು ಹಾಗೂ ಹೆಚ್ಚುವರಿ ನೇಮಕಾತಿಯನ್ನು ಸರಿದೂಗಿಸೋಕೆ ಅಮೆಜಾನ್ ಈ ನಿರ್ಧಾರ ಮಾಡಿದೆ ಎನ್ನಲಾಗ್ತಿದೆ. ಸದ್ಯ ಅಮೆಜಾನ್ನಲ್ಲಿ ಒಟ್ಟು 1.55 ಮಿಲಿಯನ್ ಉದ್ಯೋಗಿಗಳು ಇದ್ದಾರೆ. ಕಾರ್ಪೊರೇಟ್ ಉದ್ಯೋಗಿಗಳಿಗೆ ಹೋಲಿಸಿದರೆ 10% ಮಾತ್ರ ಅಮೆಜಾನ್ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕಲಾಗ್ತಾ ಇದೆ. ಅಮೆಜಾನ್ ಕಂಪನಿಯಲ್ಲಿ ಈ ಬಾರಿ ಒಟ್ಟು 30,000 ಜನರಿಗೆ ಹುದ್ದೆಯಿಂದ ಗೇಟ್ ಪಾಸ್ ನೀಡಲಾಗ್ತಿದೆ. 2022ಕ್ಕೆ ಹೋಲಿಸಿದರೆ ಇದು ಅತ್ಯಂತ ದೊಡ್ಡ ಉದ್ಯೋಗ ಕಡಿತವಾಗಿದೆ. 2022ರಲ್ಲಿ ಅಮೆಜಾನ್ 27,000 ಉದ್ಯೋಗಿಗಳನ್ನು ಹೊರಗೆ ಹಾಕಿತ್ತು. ಕಳೆದ 2 ವರ್ಷಗಳಿಂದ ಅಮೆಜಾನ್ ಕಮ್ಯುನಿಕೇಷನ್ ಮತ್ತು ಪಾಡ್ಕಾಸ್ಟಿಂಗ್ನಲ್ಲಿ ಸಣ್ಣ ಉದ್ಯೋಗಿಗಳನ್ನು ಕಡಿತ ಮಾಡ್ತಾ ಬರ್ತಾ ಇದೆ. ಕಂಪನಿ ಈ ವಾರದಿಂದ ಉದ್ಯೋಗಗಳ ಕಡಿತ ಮಾಡ್ತಾ ಇದ್ದು, ಇದರಲ್ಲಿ ಹ್ಯೂಮನ್ ರಿಸೋರ್ಸ್ ಪೀಪಲ್, ಎಕ್ಸ್ಪೀರಿಯನ್ಸ್ ಮತ್ತು ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ನವರು ಸೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೊರ ಹೋಗುವ ಉದ್ಯೋಗಿಗಳ ಜೊತೆ ಯಾವ ರೀತಿ ಸಂವಹನ ಮಾಡಬೇಕು ಅಂತ ಮ್ಯಾನೇಜರ್ಗಳಿಗೆ ಇಮೇಲ್ ಮಾಡಲಾಗಿದೆ. ಈ ಸಂಬಂಧ ಮ್ಯಾನೇಜರ್ಗಳಿಗೆ ತರಬೇತಿ ನೀಡಬೇಕು ಅಂತ ಕೇಳಲಾಗಿದೆ. ಅಮೆಜಾನ್ ಸಿಇಒ ಆಂಡಿ ಜಾಸ್ಸಿ ಅವರು ಮಿತಿಮೀರಿರುವ ಉದ್ಯೋಗಗಳನ್ನು ಕಡಿತ ಮಾಡೋಕೆ ಒಂದು ಉಪಕ್ರಮ ಕೈಗೊಂಡಿದ್ದಾರೆ. ಇದರಲ್ಲಿ ಹಲವಾರು ಮ್ಯಾನೇಜರ್ಗಳು ಕೂಡ ಮನೆಗೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ.